ಎಲ್ಲ ವಿಜಯವಾಣಿ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ರಾಜೇಶ್ ಭಟ್ ಅಂತ. ಬೆಂಗಳೂರಿನ ಆಕ್ಸ್ಫರ್ಡ್ ಶಾಲೆಯಲ್ಲಿ ನಾನು ಗಣಿತ ಹಾಗೂ ಭೌತಶಾಸ್ತ್ರದ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 3 ಸಂಚಿಕೆಗಳಲ್ಲಿ ನಾವು ವಿಜ್ಞಾನ ಹಾಗೂ ಗಣಿತದ ಬಗ್ಗೆ ಕೆಲವು ಪ್ರಯೋಗಗಳನ್ನ ಚಟುವಟಿಕೆಗಳನ್ನ ನೋಡಿದ್ದೀವಿ. ಇವತ್ತಿನ ಒಂದು ಸಂಚಿಕೆ ಕೆಲವು ನಮ್ಮ ಶಾಲೆಗಳಲ್ಲಿ ಪಾಠಗಳಲ್ಲಿ ನಾವು ಕಲ್ತಿರುವಂಥ ಕೆಲವು ಸುಂದರವಾದಂಥ ಕೆಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ನೀವೆಲ್ಲ ಕೂಡ ಆಟ ಆಡಿರ್ತೀರ. ಇಲ್ಲಿ ನಾನು ನೋಡಿದ್ರೆ 2 ಪ್ಲಾಸ್ಟಿಕ್ ಕಪ್ನಲ್ಲಿ ಒಂದು 2 ದಾರವನ್ನು ಹಾಕಿದ್ದೀನಿ. ಇದು ನೀವೆಲ್ಲರೂ ಕೂಡ ಆಡಿರ್ಬೋದು. ಆಡಿಲ್ಲ ಅಂದರೆ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇದು ನೀವು ಮಾಡಿಕೊಡಿ, ಅಥವಾ ವಿದ್ಯಾರ್ಥಿಗಳಿದ್ದು ನೋಡ್ತಿದ್ರೆ ನೀವು ಇದನ್ನು ಮಾಡಿ. ಎಷ್ಟು ನೋಡಿ, ಇಲ್ಲಿಂದ ಆ ಕಡೆವರೆಗೂ ನಾನು ಎಳೆದುಬಿಟ್ಟು ನಾನು ಈ ಕಡೆ ಮಾತಾಡಿದ್ರೆ ಅದು ಆ ಕಡೆವರೆಗೆ ಕಾಣಿಸುತ್ತೆ, ಅದು ಏನಂದ್ರೆ ಕೇಳಿಸುತ್ತೆ. ಬಟ್ ನಾನು ಎಳಿಬೇಕು, ಲೂಸ್ ಆಗಿಬಿಡಬಾರ್ದು, ಎಳಿಬೇಕು. ಇದು ನಿಮ್ಗೆ ಗೊತ್ತು, ಇದು ನಾವೆಲ್ಲ ಕೂಡ ಆಡಿದ್ದೀವಿ. ಇದರಲ್ಲಿ ನಾವು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡ್ಬೋದು ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ ಒಂದು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡ್ಬೋದು. ಹೇಗೆ? ಈ ರೀತಿ ಇನ್ನೊಂದನ್ನು ತಯಾರು ಮಾಡಿ, ಒಂದು ಹೀಗಿಟ್ಟು ಇನ್ನೊಂದನ್ನು ಈ ರೀತಿ ಅಡ್ಡದಾಗಿ ಇನ್ನೊಂದು ಮಾಡಿದ್ರೆ ಮಧ್ಯೆ ಕಟ್ಬಿಟ್ರೆ ಒಬ್ಬ ಮಾತಾಡಿದ್ರೆ 3 ಜನಕ್ಕೂ ಕೇಳಿಸುತ್ತೆ. ಇದರಲ್ಲಿ ಇದು ನಾವು ಕ್ಲಾಸ್ನಲ್ಲಿ ಇದನ್ನು ವಿದ್ಯಾರ್ಥಿಗಳು ನೋಡಿ, ಇದು ಮಾಡೋಕ್ಕೆ ವಿದ್ಯಾರ್ಥಿ ಕೇಳಿ ನಾವು ಮಾಡಿಸ್ಬೋದು ಇದನ್ನು. ಹಲವಾರು ಜನ ಶಿಕ್ಷಣ ತಜ್ಞರು, ವಿಜ್ಞಾನಿಗಳು ಹೇಳೋದೇನೆಂದರೆ, ಯಾವತ್ತು ನಾವು ಮಕ್ಕಳಲ್ಲಿ 5 ಸೆನ್ಸಸ್ ಏನಂದರೆ, ನಾವು ಜನರಲಿ ಶಾಲೆಗಳಲ್ಲಿ ಮಗು ನೋಡುತ್ತೆ, ಕೇಳುತ್ತೆ ಅಷ್ಟೇ. ಬಟ್ ನಾವು ಪ್ರಯೋಗಗಳನ್ನ ಅವ್ರ ಕೈಯಾರೆ ಮಾಡಿಸೋದ್ರಿಂದ ಅವರು ಅದನ್ನು ಮಾಡ್ತಾರೆ. 5 ಸೆನ್ಸಸ್ ಇನ್ವಾಲ್ವ್ ಆದಾಗ ಹೆಚ್ಚು ಗ್ರಹಿಕೆ ಇರುತ್ತೆ ಅಂತ ಹಲವಾರು ಜನ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಅದು ನಿಜ ಕೂಡ ಹೌದು. ಇವಾಗ ಇಲ್ಲಿ ಈ ಒಂದು ಟಾಯ್ ಫೋನ್ ಅಂತ ಹೇಳ್ತೀವಿ, ಇದನ್ನು ಮಾಡೋದ್ರಿಂದ ಎಷ್ಟು ವಿಜ್ಞಾನ ನಾವು ಮಕ್ಕಳು ಹೇಳ್ಕೊಡ್ಬೋದು. ಇದರಲ್ಲಿ ತುಂಬ ವಿಜ್ಞಾನ ಹೇಳ್ಕೊಡ್ಬೋದು. ಮೊದಲನೇದಾಗಿ ಘನ ಸಾಲಿಡ್ಸಲ್ಲಿ ಧ್ವನಿ ಹೋಗುತ್ತಾ? ಖಂಡಿತವಾಗ್ಲೂ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಕೇಳಿಸೋದು. ಈ ಕಡೆ ಮಾತಾಡಿದ್ರೆ ಆ ಕಡೆ ಹೆಂಗೆ ಕೇಳಿಸುತ್ತಂದರೆ, ಈ ಒಂದು ದಾರದೊಳಗಡೆ ಆಯಿತಾ ಏನಾಗುತ್ತೆ, ಆ ಸೌಂಡು ವೈಬ್ರೇಷನ್ಸ್ ಮುಖಾಂತರ ಅಲ್ಲಿ ಇದು ಈ ಕಡೆ ಸೈಡ್ ಬರುತ್ತೆ. ಇದು ಏನಿದು ದಾರ ಬಂದೇನು? ದಾರ ಒಂದು ಘನ ಅಥವಾ ಒಂದು ಸಾಲಿಡಲ್ಲೂ ಸಹ ಧ್ವನಿ ಮೂವ್ ಆಗುತ್ತೆ. ಆಮೇಲೆ ನಮ್ಗೆ ಗೊತ್ತು, ನೀರಲ್ಲೂ ಸಹ ಧ್ವನಿ ಚಲಿಸುತ್ತೆ. ಅದಕ್ಕಾಗಿ ನಾವು ನೋಡ್ತೀವಿ, ನೀವು ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ಬ್ಲೂ ವೇಲ್ಗಳಿರ್ಬೋದು, ತಿಮಿಂಗಿಲಗಳು ಮತ್ತು ಬೇರೆ ಬೇರೆ ಜಲಚರಗಳು ಮಾತಾಡ್ತಾ ಬಂದರೆ ನೀವು ನಂಬ್ತೀರಾ? ಯಾಕೆ ಸಾಧ್ಯ ಅಂದರೆ ನೀರಲ್ಲೂ ಕೂಡ ಸೌಂಡ್ ಟ್ರಾವೆಲ್ ಆಗುತ್ತೆ. ಆದರೆ ಸೌಂಡಿನ ಧ್ವನಿ ಏನಿದೆ ಅದು ಯಾವುದೇ ರೀತಿ ಮೀಡಿಯಮ್ ಇಲ್ಲ ಅಂದರೆ ಸೌಂಡ್ ಕೇಳಿಸಲ್ಲ. ನಮಗೆ ನೋಡಿ, ಸ್ಪೇಸಲ್ಲಿ ನಮ್ಮ ಆಕಾಶದಲ್ಲಿ ಆಗ್ತಿರುವಂಥ ಹಲವಾರು ಕ್ರಿಯೆಗಳ ನಮಗೆ ಸೌಂಡ್ ಕೇಳಿಸೋದಿಲ್ಲ. ಯಾಕೆ ಅಂದರೆ ಸೌಂಡ್ಗೆ ಒಂದು ಮಾಧ್ಯಮ ಬೇಕು, ಒಂದು ಮೀಡಿಯಮ್ ಬೇಕು. ಮಾಧ್ಯಮ ಇಲ್ಲ ಅಂದರೆ ಸೌಂಡ್ ಟ್ರಾವೆಲ್ ಆಗಲ್ಲ. ನಾನು ಅಕಸ್ಮಾತ್ ಮೂನ್ಗೆ ಹೋಗಿ ಮಾತಾಡಿದ್ರೆ, ನಾನು ಚಂದ್ರಕ್ಕೋ ಅಥವಾ ಬೇರೆ ಗ್ರಹಕ್ಕೆ ಹೋಗಿ ಮಾತಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ನನಗೆ ಕೇಳಿಸೋದಿಲ್ಲ. ಯಾಕೆ ಕೇಳಿಸಲ್ಲ ಅಂದರೆ ಅಲ್ಲಿಗೆ ಸಂಪೂರ್ಣವಾದ ವ್ಯಾಕ್ಯೂಮ್ ಅಂತ ನಾವು ಹೇಳ್ತೀವಿ. ಹಾಗೆ ಈ ವಿಷಯದ ಬಗ್ಗೆ ನಾವು ಮಕ್ಕಳಲ್ಲಿ ತಿಳಿಸ್ಬೋದು. ಅದರೊಟ್ಟಿಗೆ ನಾವು ಸೌಂಡು ಹೇಗೆ ಟ್ರಾವೆಲ್ ಆಗುತ್ತೆ. ಸೌಂಡ್ ಇಸ್ ಫಾಸ್ಟರ್ ಇನ್ ಸೌಂಡ್ ಇನ್ ಸಾಲಿಡ್ಸ್ ಅಂತೀವಿ. ಘನದಲ್ಲಿ ಅದು ವೇಗದ ಹೆಚ್ಚು. ಅದಕ್ಕಾಗಿ ನಾವು ಇದು ಎಷ್ಟು ಉದ್ದ ಮಾಡಿದ್ರೂ ಕೂಡ ನಮಗೆ ಕೇಳಿಸುತ್ತೆ. ಈ ಒಂದು ಕಾನ್ಸೆಪ್ಟು ನಾವು ಈ ಒಂದು ಟಾಯ್ ಫೋನ್ ಮುಖಾಂತರ ನಾವು ಮಕ್ಕಳಲ್ಲಿ ದೇ ವಿಲ್ ಎಂಜಾಯ್. ಅವರು ಭಾಳ ಖುಷಿ ಪಡ್ತಾರೆ, ಅವ್ರ ಮನೇಲಿ ಮಾಡ್ತಾರೆ. ಕಾನ್ಫರೆನ್ಸ್ ಕಾಲ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಖುಷಿ ಪಡ್ತಾರೆ. ಈ ಥರದ್ದು ಇನ್ನೊಂದು ಮಾಡಿ ಮಧ್ಯೆ ಕಟ್ಟಿದ್ರೆ ಆಯಿತು. ಒಬ್ಬ ಮಾತಾಡಿದ್ರೆ 3 ಜನ ಮಕ್ಕಳಿಗೆ ಕೇಳಿಸುತ್ತೆ. ಇದು ಮನೇಲಿ ಕೂಡ ಮಾಡ್ಬೋದು. ಇದರಲ್ಲಿ ನೀವು ವಿಜ್ಞಾನವನ್ನು ಕೂಡ ಏನು ಸೌಂಡ್ ಬಗ್ಗೆ ಏನು ಕಾನ್ಸೆಪ್ಟ್ ಇದೆ ಅದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಇದು ಕೂಡ ವೆರಿ ಸಿಂಪಲ್. ಇದು ನಮ್ಮ ವಿದ್ಯಾರ್ಥಿನಿ ಮಾಡಿರುವಂಥದ್ದು. ಇಲ್ಲಿ ನೀವು ನೋಡಿದ್ರೆ ಒಂದು ಗಿಣಿ ಇದೆ, ಈ ಕಡೆ ಒಂದು ಪಂಜರ ಇದೆ. ನಾನೇನು ಮಾಡ್ತೀನಿ ನೋಡಿ, ರೊಟೇಟ್ ಮಾಡಿದಾಗ ನಿಮ್ಗೆ ನೋಡಿ ಏನು ಅನಿಸುತ್ತೆ ಅಂದರೆ, ಈ ಒಂದು ಗಿಣಿ ಪಂಜರದಲ್ಲಿದೆ ಅಂತ ಅನಿಸುತ್ತೆ. ಇದು ನೀವು ಮಾಡ್ಬೋದು. ನೀವೇನು ಮಾಡ್ಬೋದು, ಒಂದು ಕಡೆ ನೀವು ಬೇಕಿದ್ರೆ ಗಿಣಿ ಮಾಡೋಕ್ಕೆ ಕಷ್ಟ ಆದರೆ ಒಂದು ಕಡೆ ನೀವು ಅರ್ಧ ಒಂದು ಫ್ಲವರ್ ಮಾಡಿ ಅದಕ್ಕೆ ಒಂದು ಬರೀ ಹೂವು ಮಾಡಿ, ಈ ಕಡೆ ಹೂವಕ್ಕೆ ಒಂದು ಸ್ಟೆಮ್ಮು ಮತ್ತು ಪಾಟ್ ಮಾಡಿ ಅದನ್ನು ಈ ಥರ ಮೂವ್ಮೆಂಟ್ ಮಾಡಿದಾಗ ನಿಮಗೆ ಸಂಪೂರ್ಣವಾದ ಹೂವು ಮತ್ತು ಪಾಟ್ ಕಾಣಿಸುತ್ತೆ. ಅದು ಹೇಗೆ ಸಾಧ್ಯ? ಇದನ್ನು ನಾವು ಈ ಥರ ನೀವು ಫ್ಲಿಪ್ ಬುಕ್ಸ್ಗಳನ್ನ ನೋಡಿರ್ತೀರ. ನೀವು ಒಂದು ಬುಕ್ ತೊಗೊಂಡು ಒಂದು ಪೇಜಲ್ಲಿ ನೀವು ಒಂದು ಚಿತ್ರ ಬಿಡಿಸಿ, ಒಬ್ಬ ಹುಡುಗ ಬಾಲನ್ನು ತಳ್ತಾ ಇದ್ದಾನೆ. ಒಂದು ಪೇಜಲ್ಲಿ ಒಂದು ವಿದ್ಯಾರ್ಥಿ ಬಾಲ್ ಹತ್ತಿರ ಇದೆ, ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ಬಾಲ್ನ ಮುಂದೆ ಡ್ರಾ ಮಾಡಿ, ವಿದ್ಯಾರ್ಥಿ ಅಲ್ಲೇ ಇರ್ತಾನೆ, ಆ ಚಿತ್ರನ ಬಿಡಿಸಿ. ಆಮೇಲೆ ನೀವು ಹಿಂಗೆ ಮಾಡಿದಾಗ ಏನು ಅನ್ಸುತ್ತೆ ಹೇಳಿ,
ಆ ಹುಡುಗ ಬಾಲ್ನ ಹೊಡಿತಾ ಇದ್ದಾನೆ ಅಂತ ಅನಿಸುತ್ತಲ್ವಾ. ಸೊ ಅದೇ ರೀತಿ ಇದು ಕೂಡ, ಇದನ್ನು ದೃಷ್ಟಿಯ ನಿರಂತರತೆ ಅಂತೀವಿ ಅಥವಾ ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತೀವಿ. ನಾವು ಇವತ್ತು ನೋಡುವಂಥ ಸಿನಿಮಾ, ಇವಾಗ ನೀವು ನೋಡ್ತಿರುವಂಥ ವಿಡಿಯೋ, ಇದ್ರ ಹಿಂದೆ ಇರುವಂಥ ಒಂದು ಬೇಸಿಕ್ ಸೈನ್ಸ್ ಬಂದು ಪರ್ಸಿಸ್ಟೆನ್ಸ್ ಆಫ್ ವಿಷನ್. ಇದೇನು ಅಂದರೆ, ನಮ್ಮ ಕಣ್ಣಲ್ಲಿ ನಾವು ಏನೇ ನೋಡಿದ್ರೂ ಕೂಡ ರೆಟಿನಾದಲ್ಲಿ ಇದು ಬೀಳುತ್ತೆ, ನಮ್ಗೆ ಗೊತ್ತು. ಅಲ್ಲಿ ನಾವು ಏನೇ ನೋಡಿದ್ರೂ ಕೂಡ ನಮ್ಮ ಕಣ್ಣಿನಲ್ಲಿ ರೆಟಿನಾ ಅಂತ ಇರುತ್ತೆ, ಅಲ್ಲಿ ಈ ಒಂದು ಚಿತ್ರ ಮೂಡುತ್ತೆ. ಚಿತ್ರ ಮೂಡಿ 1/16 ಸೆಕೆಂಡ್ ಅಂದರೆ 1/16 ಸೆಕೆಂಡ್ ಟೈಮ್ ಅಷ್ಟು ಅದು ಕಣ್ಣಲ್ಲೇ ಉಳಿಯುತ್ತೆ. ಅವಾಗ ಏನಾಗುತ್ತೆ, ಅಲ್ಲೇ ಉಳಿಯುತ್ತೆ ಅಂದರೆ ಏನರ್ಥ? ಇವಾಗ ನಾನು ಫಸ್ಟು ಈ ಪಂಜರ ನೋಡ್ತೀನಿ, ನಾನು ವೇಗವಾಗಿ ಇದನ್ನು ನಾನು ಚಲನೆ ಮಾಡಿದಾಗ ಏನಾಗುತ್ತೆ, ಪಂಜರ ಕಣ್ಣಲ್ಲೇ ಉಳಿತಾ ಇದೆ, ಯಾಕಂದರೆ 1/16 ಸೆಕೆಂಡ್ ಕಣ್ಣಲ್ಲೇ ಇರುತ್ತೆ ಅಂತ ನಾನು ಹೇಳಿದೆ. ನಾನು ಅಷ್ಟು ಬೇಗ ನಾನು ಗಿಣಿಗೆ ಮೂವ್ ಮಾಡ್ತಿದ್ದೀನಿ. ಇದರಿಂದ ಏನಾಗುತ್ತೆ, ನನ್ನ ಕಣ್ಣಲ್ಲಿ ಒಂದು ನಿರಂತರತೆ ಮೂಡುತ್ತೆ. ಸೊ ಒಂದು ಕಂಟಿನ್ಯೂಟಿ ಮೂಡುತ್ತೆ. ಹೀಗೆ ನಮ್ಮ ಸಿನಿಮಾ ಚಿತ್ರಗಳು ಕೂಡ ಬಂದಿದ್ದು. ಹಲವಾರು ಜನ ಹೇಳೋ ಕತೆ ಏನಂದರೆ, ಒಬ್ಬ ಫೋಟೋಗ್ರಾಫರು ಒಂದು ಹಾರ್ಸ್ ರೇಸನ್ನು ಅವನು ಫೋಟೋಗ್ರಾಫ್ ಮಾಡ್ತಾನೆ. ನಂತರ ಅದನ್ನು ನಿಮ್ಗೆ ಗೊತ್ತು, ಫೋಟೋನ ಅದು ಪ್ರೊಸೆಸ್ ಎಲ್ಲ ಮಾಡಿ ಅದನ್ನ ಒಣಗಿಸಿದಾಗ ಆ ಥರ ಕಣ್ಣಿಂಗ್ ಆಡಿಸಿದಾಗ ಆ ಥರ ಕುದುರೆ, ಆ ಮನುಷ್ಯನಿಗೆ ಏನು ಕಾಣಿಸ್ತಂದ್ರೆ ಕುದುರೆ ಜಂಪ್ ಮಾಡ್ತಿರೋ ರೀತಿ ಕಾಣಿಸ್ತಂತೆ. ಸೊ ಇದು ಹೇಗೆ, ಕುದುರೆ ಓಡೋ ಹಾಗೆ ಕಾಣಿಸ್ತಂತೆ. ಹೇಗಾಯಿತು? ಇದು ಮತ್ತೆ ದೃಷ್ಟಿಯ ನಿರಂತರತೆ. ಸೊ ನಾವು ಹಳೆ ಫಿಲಮಲ್ಲಿ ನೋಡಿದ್ದೀವಿ ರೀಲ್ಸು. ಸೊ ಎಲ್ಲ ಫೋಟೋಗಳನ್ನ ತೆಗೆದು ಅದನ್ನು ಒಟ್ಟಿಗೆ ಬಿಟ್ಟಾಗ ಏನಾಗುತ್ತೆ, ಅದು ಸಿನಿಮಾ ಆಗಿ ನಮಗೆ ಕಾಣಿಸುತ್ತೆ. ಇವಾಗ ನಾವು ನೋಡ್ತಿರೋ ವಿಡಿಯೋ ಸಹ ಅಷ್ಟೇ. ವಿಡಿಯೋ ಅಂದರೆ ಎಲ್ಲ ಫೋಟೋಗಳನ್ನ ಬೇಗ ಬೇಗ ಕ್ಲಿಕ್ ಮಾಡಿ ಅದನ್ನು ಕಂಟಿನ್ಯೂ ಆಗಿ ನಾವು ಮಾಡಿದಾಗ ಅದೇನಾಗುತ್ತೆ, ಅದು ಸಿನಿಮಾ ಆಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟು, ಈ ಒಂದು ದೃಷ್ಟಿಯ ನಿರಂತರತೆ ಬಗ್ಗೆ ಕೂಡ ನಾವು ಮಕ್ಕಳಲ್ಲಿ ಈ ಒಂದು ನೋಡಿ, ಇದರಲ್ಲೇನು ನಾವು ಒಂದು ಕಾರ್ಡ್ಬೋರ್ಡ್ ಇದೆ, ಒಂದು ರೀಫಲ್ ಇದೆ, ಆಮೇಲೆ ಚಿತ್ರ ಬಿಡಿಸಿದ್ದೀನಿ. ಈ ರೀತಿ ನೀವು ಬೇರೆ ಬೇರೆ ಚಿತ್ರ ಕೂಡ ಬಿಡಿಸ್ಬೋದು. ಒಂದು ಕಡೆ ಮೀನು ಮಾಡ್ಬೋದು, ಇನ್ನೊಂದು ಕಡೆ ಫಿಶ್ ಟ್ಯಾಂಕ್ ಮಾಡ್ಬೋದು. ನೀವು ಇದನ್ನು ಚಲನೆ ಮಾಡಿದಾಗ ಏನಾಗುತ್ತೆ, ಮೀನು ಫಿಶ್ ಟ್ಯಾಂಕಲ್ಲಿ ಇರೋ ಥರ ನಿಮಗೆ ಕಾಣಿಸುತ್ತೆ. ಸೊ ಈ ರೀತಿ ಮಾಡಿದಾಗ ಈ ಒಂದು ದೃಷ್ಟಿಯ ನಿರಂತರತೆ ಬಗ್ಗೆ ಟಾಪಿಕ್ ಕೂಡ ನಾವು ಸುಂದರವಾಗಿ ಮಕ್ಕಳಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಕೂಡ ಬೇರೆ ಬೇರೆ ಚಿತ್ರಗಳನ್ನ ಮಾಡಿ ಅದು ಯಾವತ್ತೂ ಕೂಡ ಅವರ ಗಮನದಲ್ಲಿ ಯಾವತ್ತೂ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನನ್ನ ಹತ್ರ 2 ಟೆಕ್ಸ್ಟ್ ಬುಕ್ ಇದೆ. ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ನ ಒಳಗಡೆ ಹಾಕಿ ಪೇಜಸ್ಗಳನ್ನ ನಾನು ಒಂದ್ರ ಮೇಲೆ ಒಂದು ಪೇಜಸ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಇನ್ನೊಂದು ಟಾಪಿಕ್ಕು, ಜನರಲಿ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಸ್ ಆಗೋ ಟಾಪಿಕ್ಕು, ಅದು ಘರ್ಷಣಾ ಬಲ ಅಥವಾ ಫ್ರಿಕ್ಷನ್ ಅಂತೀವಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಶೂಗಳಲ್ಲಿ ನಾವು ಗ್ರೂವ್ಸ್ ನೋಡಿರ್ತೀವಿ, ಟೈರ್ಗಳಲ್ಲೂ ಕೂಡ ನಾವು ಗ್ರೂವ್ಗಳನ್ನ ನೋಡಿರ್ತೀವಿ, ಅಥವಾ ನಾವು ಕ್ಯಾರಮ್ ಬೋರ್ಡ್ ಆಡಬೇಕಾದ್ರೆ ಪೌಡರ್ ಹಾಕ್ತೀವಿ. ಸೊ ಇದ್ರ ಸುತ್ತಲೂ ಒಂದು ವಿಜ್ಞಾನ ಇದೆ. ಏನಾ ವಿಜ್ಞಾನ? ಅಥವಾ ಕ್ರಿಕೆಟ್ ಪ್ಲೇಯರ್ಸು ನೀವು ನೋಡಿದ್ರೆ ಅವರ ಶೂಗಳಲ್ಲಿ ಹಿಂದೆ ಮೊಳೆಗಳ ಥರ ಕಾಣಿಸುತ್ತೆ, ನಮಗೆ ಸ್ಪೈಕ್ಸ್ ಅಂತಾರೆ. ಇದು ಯಾಕೆ ಬೇಕು? ಇದೆಲ್ಲ ಕೂಡ ಈ ಒಂದು ಘರ್ಷಣಾ ಬಲ, ಫ್ರಿಕ್ಷನ್ ಅಂತ ಏನು ಕರಿತೀವಿ, ಅದಕ್ಕೆ ಸುತ್ತುವರೆದಿರೋ ಒಂದು ಟಾಪಿಕ್ಕು. ಸೊ ನೀವು ನೋಡ್ತಾ ಇದ್ದಂಗೆ ನಾನು ಒಂದೊಂದೇ ಕೆಲವು ಪೇಜಸ್ಗಳನ್ನ ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ, ಇಷ್ಟು ಮಾಡಾದಮೇಲೆ ನನ್ನ ವಿದ್ಯಾರ್ಥಿನ ಕರೆದ್ಬಿಟ್ಟು ಎರಡೂ ಕಡೆ ಪುಲ್ ಮಾಡೋಕ್ಕೆ ಹೇಳ್ತೀನಿ. ಅಂದರೆ ನಾವೊಂದು ಟಗ್ ಆಫ್ ವಾರ್ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ಇಬ್ಬರನ್ನ ಕರೆದ್ಬಿಟ್ಟು ಒಬ್ಬನ ಆ ಕಡೆಯಿಂದ ಒಬ್ಬನ ಈ ಕಡೆಯಿಂದ ಎಳೆಯೋಕ್ಕೆ ಟ್ರೈ ಮಾಡ್ತೀವಿ. ಏನಾಗುತ್ತೆ, ನೀವು ಎಷ್ಟೇ ನಾನಿಲ್ಲಿ ತುಂಬ ಬಲ ಹಾಕ್ತೀನಿ, ಇದು ಬರ್ತಾ ಇಲ್ಲ. ಇದು ಎಷ್ಟೇ ಬಲ ಹಾಕಿದ್ರು ಇದು ಬರೋದಿಲ್ಲ. ಇದನ್ನು ನಾನು ಕಿತ್ತಬೇಕಂದ್ರೆ ನನಗೆ ಮೋಸ್ಟ್ಲಿ ಎರಡೂ ಕಡೆ ಒಂದು 500 kg ಬಲ ಬೇಕು ಅನಿಸುತ್ತೆ ಇದನ್ನು ತೆಗಿಬೇಕಂದ್ರೆ. ಇದರಿಂದ ಇರೋ ವಿಜ್ಞಾನ ಏನು? ಇಲ್ಲಿ ಘರ್ಷಣಾ ಬಲ ಇದೆ ಸ್ನೇಹಿತರೆ. ಏನಂದರೆ ಇಂಟರ್ಲಾಕಿಂಗ್ ಹೆಚ್ಚಿಗೆ ಇದೆಯಲ್ಲ, ಹೆಚ್ಚಿಗೆ ಇಂಟರ್ಲಾಕಿಂಗ್ ಇದ್ದಷ್ಟು ಘರ್ಷಣಾ ಬಲ ಅಥವಾ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ನೋಡಿರ್ತೀವಿ ಶೂಗಳಲ್ಲಿ ಸ್ಪೈಕ್ಸ್ ಇರುತ್ತೆ. ಅದೇನಾಗುತ್ತೆ, ಆ ಸ್ಪೈಕ್ಸು ಮಣ್ಣೊಳಗಡೆ ಸೇರಿಕೊಂಡು ನಿಮಗೆ ಘರ್ಷಣಾ ಬಲವನ್ನು ಕೊಡುತ್ತೆ. ಆವಾಗ ಸ್ಪೋರ್ಟ್ಸ್ ಪರ್ಸನ್ನು ಓಡಬೇಕಾದ್ರೆ ಅವ್ನು ಜಾರ್ ಬೀಳಬಾರ್ದು ಅಂತ ಈ ಒಂದು ಸ್ಪೈಕ್ಸ್ ಇರುತ್ತೆ. ಅದೇ ರೀತಿ ನಾವು ನಮ್ಮ ಶೂಗಳ ಅಡಿಪಾದ ನೋಡಿರ್ತೀವಿ, ಅಲ್ಲೂ ಕೂಡ ಡಿಸೈನ್ಗಳಿರುತ್ತೆ. ಅಥವಾ ಟೈರ್ಗಳು ನೋಡಿರ್ತೀವಿ, ಅಲ್ಲೂ ಕೂಡ ಡಿಸೈನ್ಗಳಿರುತ್ತೆ. ಅದು ಯಾಕೆ ಅಂದರೆ ಟೈರು ರೋಡಲ್ಲಿ ಹೋಗಬೇಕಾದ್ರೆ ಅದಕ್ಕೆ ಆದಷ್ಟು ಸಣ್ಣ ಸಣ್ಣ ಮಣ್ಣೊಟ್ಟಿಗೆ ಇಂಟರ್ಲಾಕಿಂಗ್ ಹೆಚ್ಚಿಗೆ ಆಗಿ ಗ್ರಿಪ್ ಸಿಗಲಿ ಅಂತ. ಅದಕ್ಕೆ ನಾವು ಹೇಳೋದು, ಟೈರು ಮಾಸ್ ಹೋಗಿದ್ರೆ ಅಥವಾ ಚಪ್ಪಲಿ ಕೂಡ ತುಂಬ ವೇರ್ ಆ್ಯಂಡ್ ಟೇರ್ ಆಗಿದ್ರೆ ಅದನ್ನು ಯೂಸ್ ಮಾಡಬಾರ್ದು ಅಂತ. ಯಾಕೆ? ನಿಮಗೆ ಬೇಗ ಆ ಒಂದು ಇಂಟರ್ಲಾಕಿಂಗ್ ಆಗದಿರೋ ಕಾರಣ ಏನಾಗುತ್ತೆ, ಸ್ಲಿಪ್ಪಾಗಿ ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ನಾವು ಇದನ್ನು ಘರ್ಷಣಾ ಬಲ ಅಂತೀವಿ. ಕೆಲವು ಸತಿ ನಮಗೆ ಘರ್ಷಣಾ ಬಲ ಬೇಕಾಗುತ್ತೆ, ಕೆಲವು ಸತಿ ಘರ್ಷಣಾ ಬಲ ನಮಗೆ ಬೇಡ. ಸೊ ಫಾರ್ ಎಕ್ಸಾಂಪಲ್, ನಮಗೆ ಕ್ಯಾರಮ್ ಬೋರ್ಡ್ ಆಡಬೇಕಾದ್ರೆ ನಮಗೆ ಘರ್ಷಣಾ ಬಲ ಇರಬಾರ್ದು. ಅದಕ್ಕೆ ಏನು ಮಾಡ್ತೀವಿ, ನಾವು ಪೌಡರ್ ಹಾಕ್ತೀವಿ.
ಅಥವಾ ನಾವು ಸೈಕಲ್ ಟಯರು ತುಂಬ ಸೌಂಡ್ ಮಾಡ್ತೀರಿ, ಏನು ಮಾಡ್ತೀವಿ ನಾವು, ಅದಕ್ಕೆ ನಾವು ಏನಾಗ್ತೀವಿ, ಆಯಿಲ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಅಲ್ಲಿ ಘರ್ಷಣಾ ಬಲ ಕಡಿಮೆ ಆಗಬೇಕು, ಸ್ಮೂತ್ ಮೂವಿಂಗ್ ಆಗಬೇಕು ಅಂತ. ಸೊ ಈ ಒಂದು ಘರ್ಷಣಾ ಬಲ ಬಗ್ಗೆ ಹೆಚ್ಚಿನ ಚಟುವಟಿಕೆಗಳು ನಿಮ್ಗೆ ಸಿಗುತ್ತೆ. ಸೊ ಇವತ್ತು ಹಲವಾರು ಜನ ಶಿಕ್ಷಕರು ಇದನ್ನು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸಿಗುತ್ತೆ, ಬೇರೆ ಬೇರೆ ಪುಸ್ತಕಗಳಲ್ಲಿ ಸಿಗುತ್ತೆ. ನಾವು ಇದನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಾನು ಅದೇ ಹೇಳೋದು, ಮಕ್ಕಳು ಇದನ್ನು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲೇ ಮುಗಿಸೋಣ.